G-Boy News ಗೆ ಸ್ವಾಗತ. ನಮಸ್ಕಾರ. ಜಿ-ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಂತಾಮಣಿ ತಾಲ್ಲೂಕಿನ 20 ವರ್ಷಗಳ ಸುದೀರ್ಘ ಕನಸು ಇಂದು ನನಸಾಗಿದೆ. ಸ್ಥಳೀಯಾಡಳಿತದಲ್ಲಿ ತಂತ್ರಜ್ಞಾನ ಕ್ರಾಂತಿಗೆ ಮುನ್ನುಡಿ ಬರೆದಿರುವ ಚಿಂತಾಮಣಿಯ ಅತ್ಯಾಧುನಿಕ ಹೈಟೆಕ್ ತಾಲ್ಲೂಕು ಪಂಚಾಯಿತಿ ನೂತನ ಸಭಾಂಗಣ, ಪ್ರವೇಶ ದ್ವಾರ ಹಾಗೂ ಸ್ವಾತಂತ್ರ್ಯದ ನೆನಪಿನ ಆಜಾದ್ ಚೌಕದ ನವೀಕೃತ ಕಟ್ಟಡವನ್ನು ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಅವರು ಇಂದು ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಿದರು. ಸಭಾಂಗಣ ಉದ್ಘಾಟಿಸಿ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿದ ಡಾ. ಜಿ. ಪರಮೇಶ್ವರ್ ಅವರು ತಾಲ್ಲೂಕು ಮಟ್ಟದಲ್ಲಿ ಇಷ್ಟೊಂದು ಅತ್ಯಾಧುನಿಕ ಹಾಗೂ ವಿನೂತನ ಮಾದರಿಯ ಸಭಾಂಗಣ ನಿರ್ಮಿಸಿರುವುದು ರಾಜ್ಯದಲ್ಲೇ ಮೊದಲು. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು, ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ವಿಧಾನಸೌಧದಲ್ಲೇ ಕುಳಿತು ನೇರವಾಗಿ ತಾಲ್ಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಲು ಇದು ಅತ್ಯಂತ ಅನುಕೂಲಕರವಾಗಿದೆ ಎಂದು ಶ್ಲಾಘಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವ ಈಶ್ವರ ಖಂಡ್ರೆ ಅವರು ಶಾಸಕ ಡಾ. ಎಂ. ಸಿ. ಸುಧಾಕರ್ ಅವರ 20 ವರ್ಷಗಳ ದೂರದೃಷ್ಟಿಯ ಕನಸು ಇಂದು ಸಾಕಾರಗೊಂಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮುಂದಿನ ಪೀಳಿಗೆಯ ಅಪೇಕ್ಷೆಗೆ ತಕ್ಕಂತೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತಿರುವ ಚಿಂತಾಮಣಿ ಮಾದರಿಯನ್ನು ತಮ್ಮ ಕ್ಷೇತ್ರದಲ್ಲೂ ಅಳವಡಿಸಿಕೊಳ್ಳುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಮಹದೇವಪ್ಪ, ಜಿಲ್ಲಾಧಿಕಾರಿ ಜಿ. ಪ್ರಭು, ಸಿಇಒ ನವೀನ್ ಭಟ್, ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಹಲವು ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ಈಶ್ವರ್ ಕೊಡ್ಲಿಲ್ಲ. ಇದು ನಾನು CMIDP 3 ಕೋಟಿ ಕೊಟ್ಟಿದ್ದೆ ಸರ್. CMIDP ನಲ್ಲಿ ಐಡೆಂಟಿಫಿಕೇಶನ್ ಕೌನ್ಸಿಲ್ ಅನ್ನು ಮಾಡಿದ್ದೀನಿ ಸರ್. ಇದು ಬಟ್ ದಿಸ್ ಇಸ್ ಮೈ ಫಾರ್ ಬಿಗ್ಗೆಸ್ಟ್ ಒನ್ ಸರ್. ಈಗ ಎಲ್ಲ ಸಿಸ್ಟಮ್ಸು ಯಾಕೆ ಪಾಸ್ ಮಾಡಿದೆ? ಇಲ್ಲ ಸರ್, ಅಲ್ಲ ಹೋಗ್ತಾ ಇತ್ತು ಸರ್. ನಾನೇ ಹೋಗೋದು ಪ್ರೆಸ್ ಮಾಡಿದ್ನಪ್ಪ, ಬರೀ ತೋರ್ಸಕ್ಕೆ ಸಾಹೇಬ್ರಿಗೆ ಬಿಡು ನೀನು. ಸ್ವಲ್ಪ ಸೈಡ್ ಪಡಿ, ಸ್ವಲ್ಪ ಜಾಗ ಸರ್. ಇದು ನಮ್ದು ಸರ್, ಕೂತ್ಕೊಳ್ಳಿ ಸರ್. ಯು ವೋಂಟ್ ಬಿಲೀವ್ ಸರ್, ದಿಸ್ ವಾಸ್ ಮೈ ಡ್ರೀಮ್ 14 years ago ಸರ್. ಐ ಡ್ರೀಮ್ಡ್ ಆಫ್ ದಿಸ್. ನಾನು ವಿಧಾನಸೌಧದಲ್ಲಿ ಮಾಡಿಸ್ಬೇಕು ಅಂತ ಅವಾಗ ಗೋಪಯ್ಯ ಹೇಳಿದೆ ಸರ್. ಅವತ್ತು ಅವರು ಯಾರು ನಮ್ಗೆ ಈಗ ಪಾರ್ಲಿಮೆಂಟ್ ಅಲ್ಲಿ ಜಾಗ ಬಿಟ್ಬಿಡಿ ಅವರು ನೋಡಕ್ಕೆ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟ್ಗೂ ಒಂದೊಂದು ಇದನ್ನ ಹಾಕಿದ್ದಾರೆ, ಅವರು ಸಿಸ್ಟಮ್ ಹಾಕಿದ್ದಾರೆ. ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮೊದಲು ನಮ್ಮ ಪಂಚಾಯತಿ ಮೆಂಬರ್ಗೆ ಹೇಳ್ಕೊಟ್ಬಿಡಿ, ಇಲ್ಲದಿದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರ್ರಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದ್ರು, ಸ್ವತಂತ್ರ ಆಜಾದ್ ಚೌಕ ಅಂತ. ನಾನೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡಿದ್ದೀನಿ. ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೋಗಿ ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಆಟ ಹೊಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನ ಹೇಗೆ ಬಂತು ನಮಗೆ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂತ ರೀತಿಯಲ್ಲಿ
ಆ ಚೌಕವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ. ನಿಜವಾಗೂ ನಿಮಗೆ ಹೆಂಗ ಐಡಿಯಾ ಬಂತು ಗೊತ್ತಿಲ್ಲ. ನನಗೆ ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮತ್ತೆ ಹೋಗ್ಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದ್ರೆ ಅದೇ ಆ ಕೋಲ್ ಹಿಡ್ಕೊಂಡಿದ್ದವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂತ ಸಂದರ್ಭ ಇವತ್ತು ಅವರು ಅದನ್ನ ಜ್ಞಾಪಿಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ ಆಜಾದ್ ಚೌಕ ನಿಜ ಕೂಡ ಇತಿಹಾಸದಲ್ಲಿ ಉಳಿದಿದೆ. ಅದಾಯ್ತಪ್ಪ ಅಂತೇಳಿ ಇಲ್ಲಿಗೆ ಬಂದ್ರಿ ಏನ್ರಿ ಇದು? ಅಲ್ಲ, ಇದು ಏನ್ ಅದ್ಭುತ ಕ್ರಿಯೇಟ್ ಮಾಡಿದಿರಿ ನೀವು. ಶ್ರೀನಿವಾಸ್, ನೀನ್ ನೋಡಿಲ್ಲಪ್ಪ, ನೀನ್ ಎಲ್ಲೋ ನೋಡಿದ್ಯಾ? ಇಡೀ ದೇಶದಲ್ಲಿ ನಾನು ಇಡೀ ನಮ್ದು ರಾಜ್ಯದೇ ಮಾತಾಡ್ತೀನಿ. ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಅಂಬೇಡ್ಕರ್ ಭವನ ಇದೆ. ಭವನ ಕಟ್ಟಬಹುದು, ಹಣ ಕೊಟ್ರೆ ಸರ್ಕಾರದಿಂದ ನೀವು ಕಟ್ಟುತ್ತೀರ. ಆದ್ರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನ ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನ ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡುತ್ತೆ. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಕ್ ಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮ್ಗೆ ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಟು ಯುವರ್ ಕಾನ್ಸ್ಟಿಟ್ಯೂನ್ಸಿ ಅಂಡ್ ದಿಸ್ ವಿಲ್ ರಿಮೈನ್ ಇನ್ ದ ಹಿಸ್ಟ್ರಿ ಆಫ್ ಚಿಂತಾಮಣಿ. ಇಲ್ಲಿ ಈ ಜಿಲ್ಲೆಯ ಜವಾಬ್ದಾರಿಯನ್ನು, ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಪ್ರಭು ಅವರೇ, ಅದೇ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಅವರ ತಾತ ಅಂಜನ್ ರೆಡ್ಡಿ ಅಲ್ಲ, ಆಂಜನೇಯ ರೆಡ್ಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದೇ ಅಲ್ವಾ, ಆಂಜನೇಯ ರೆಡ್ಡಿ ಅವರು ಕೂಡ ಶಾಸಕರಾಗಿದ್ರು. ಸಾರ್ವಜನಿಕ ಬದುಕಿನಲ್ಲಿ ಅವರೆಲ್ಲ ಈ ಭಾಗದಲ್ಲಿ ಕೆಲಸ ಮಾಡಿ ಅನೇಕ ಜನಪರವಾದ ಕೆಲಸಗಳನ್ನ ಮಾಡಿದಂತವರು. ಅವರ ತಂದೆಯವರು ಚೌಡ್ರೆಡ್ಡಿ ಅವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ನಾನು ಕೂಡ ಮೊದಲನೇ ಬಾರಿ ಸಚಿವನಾದಂತಹ ಸಂದರ್ಭ, ಆಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಸ್ಮರಿಸಿಕೊಳ್ತೇನೆ. ಮತ್ತು ಮಾನ್ಯ ಸುಧಾಕರ್ ಅವರು ಅಂತಹ ಹಿನ್ನೆಲೆಯಿಂದ ಬಂದು ಒಬ್ಬ ಆಧುನಿಕವಾಗಿ ಚಿಂತನೆಯನ್ನ ಮಾಡತಕ್ಕಂಥ ವ್ಯಕ್ತಿತ್ವ. ನಾವೆಲ್ಲ ಶಾಸಕರಾಗಿ ಕೆಲಸ ಮಾಡ್ತೇವೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಭಿನ್ನತೆ ಇರುತ್ತೆ. ಇವತ್ತು ಯುವ ಜನತೆಗೆ ಸ್ಪಂದಿಸುವಂತ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡೋದಿದೆಯಲ್ಲ, ಅದು ಬಹಳ ವಿರಳ. ಅಂತಹ ಒಂದು ವ್ಯಕ್ತಿತ್ವವನ್ನ ಮಾನ್ಯ ಸುಧಾಕರ್ ಅವರು ಪ್ರದರ್ಶನ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದ್ರೆ, ನೀನ್ ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ? ಯಾರ್ಯಾರಿಗೆ ಏನೇನ್ ಮಾಡಿದ್ ನಾವು ಗೊತ್ತಿಲ್ಲ. ಇಲ್ಲ ಬಂದ್ರ ಈಶ್ವರ್ ಕೊಡ್ಲಿಲ್ಲ.
ಇದು ನಾನು CMIDP 3 ಕೋಟಿ ಕೊಟ್ಟೆ ಸರ್. ಇದು EMIDP ನಲ್ಲಿ ಹೈಯರ್ ಎಜುಕೇಶನ್ ಕೌನ್ಸಿಲ್ ಅಲ್ಲೂ ಮಾಡಿದ್ದೀನಿ ಸರ್ ಇದು. ಬಟ್ ದಿಸ್ ಇಸ್ ಮೈ ಫಾರ್ ಬಿಗ್ಗೆಸ್ಟ್ ಒನ್ ಸರ್. ಈಗ ಎಲ್ಲ ಸಿಸ್ಟಮ್ಸು ಯಾಕೆ ಪಾಸ್ ಮಾಡಿದೆ? ಇಲ್ಲ ಸರ್, ಅಲ್ಲ ಹೋಗ್ತಾ ಇತ್ತು ಸರ್. ನಾನೇ ಹೋಗೋದು ಪ್ರೆಸ್ ಮಾಡಿದ್ನಪ್ಪ, ಬರೀ ತೋರ್ಸಕ್ಕೆ ಸಾಹೇಬ್ರಿಗೆ ಬಿಡು ನೀನು. ಸ್ವಲ್ಪ ಸೈಡ್ ಪಡಿ, ಸ್ವಲ್ಪ ಜಾಗ ಸರ್. ಇದು ನಮ್ದು ಸರ್, ಕೂತ್ಕೊಳ್ಳಿ ಸರ್. ಯು ವೋಂಟ್ ಬಿಲೀವ್ ಸರ್, ದಿಸ್ ವಾಸ್ ಮೈ ಡ್ರೀಮ್ 14 years ago ಸರ್. ಐ ಡ್ರೀಮ್ಡ್ ಆಫ್ ದಿಸ್. ನಾನು ವಿಧಾನಸೌಧದಲ್ಲಿ ಮಾಡಿಸ್ಬೇಕು ಅಂತ ಅವಾಗ ಗೋಪಯ್ಯ ಹೇಳಿದೆ ಸರ್. ಅವತ್ತು ಅವರು ಯಾರು ನಮ್ಗೆ ಪಾರ್ಲಿಮೆಂಟ್ ಅಲ್ಲಿ